ಹಿಂದಿನ ಭಾಗದಲ್ಲಿ ನಿತಿನ್ ಮತ್ತೆ ಶಾನ್ವಿ ಪ್ರೀತಿನ ಮನೆಯವ್ರು ಕೂಡ ಮಾತುಕತೆ ಮಾಡಿ ಒಪ್ಕೋತಾರೆ. ಮನೆಯವರೆಲ್ಲರೂ ಒಪ್ಪಿ ಮಕ್ಕಳು ಇಬ್ಬರಿಗೂ ಅದ್ದೂರಿಯಾಗಿ ಮದುವೆ ಕೂಡ ಮಾಡ್ತಾರೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ತುಂಬಾನೇ ಅನ್ಯೋನ್ಯವಾಗಿರ್ತಾರೆ. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ರು ಕೂಡ ಗಂಡನ ಮನೆಗೆ ಶಾನ್ವಿ ತುಂಬಾನೇ ಹೊಂದ್ಕೊಂಡಿರ್ತಾಳೆ. ಹಾಗಾಗಿ ಅತ್ತೆ ಮಾವ ಎಲ್ರಿಗೂ ತುಂಬಾನೇ ಇಷ್ಟ ಆಗಿರ್ತಾಳೆ. ಇಷ್ಟು ಸುಖವಾಗಿರೋ ಸಂಸಾರದ ಕತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ನಿತಿನ್ ಮತ್ತೆ ಶಾನ್ವಿ ಮದುವೆ ಆಗಿದ್ರು ಕೂಡ ತಮ್ಮ ವಿದ್ಯಾಭ್ಯಾಸನ ಮುಂದುವರಿಸಬೇಕು ಅಂದ್ಕೊಂಡಿರ್ತಾರೆ. ಹಾಗಾಗಿನೇ PU ಮುಗಿದ್ಮೇಲೆ ಡಿಗ್ರಿ ಕೂಡ ಜಾಯ್ನ್ ಆಗ್ತಾರೆ. ಓಹೋ ನೋಡ್ರೋ, ಮದುಮಕ್ಳಿಬ್ರು ಬರ್ತಾ ಇದ್ದಾರೆ ಕಾಲೇಜಿಗೆ. ಅಲ್ಲ ಕಣೋ ನಿತಿನ್, ನಿನ್ನ ಹುಡುಗಿನ ಯಾರು ಹಾರಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಅದು ಎಷ್ಟು ಬೇಗ ಮದುವೆ ಆಗ್ಬಿಟ್ಯೋ. ಅಯ್ಯೋ, ಮದುವೆ ಆಗಿದ್ದಾದ್ರೂ ಬಿಡೋ, ಮದುವೆ ಆಗಾಯ್ತು ಅನ್ಬೋದು. ಇವಾಗ ನೋಡು, ತನ್ನ ಹೆಂಡ್ತಿನ ಯಾರೋ ಹೊತ್ಕೊಂಡು ಹೋಗ್ತಾರೆ ಅಂತ ಕಾಲೇಜಿಗೆ ಕೂಡ ಅವನ ಜೊತೆಗೆ ಕರ್ಕೊಂಡು ಬರ್ತಿದ್ದಾನೆ. ನಾನಾಗಿದ್ರೆ ಮದುವೆ ಆದಮೇಲೆ ನನ್ನ ಹೆಂಡ್ತಿನ ಮನೇಲೇ ಇರು ಅಂತ ಮನೇಲೇ ಬಿಟ್ಟು ಬರ್ತಿದ್ದೆ ಕಣೋ. ಹೌದು ಕಣ್ರೋ, ಶಾನ್ವಿನ ಬಿಟ್ಬಿಟ್ರೆ ಎಲ್ಲಿ ಹೋಗ್ತಾಳೋ ಅನ್ನೋ ಭಯ ಅನ್ಸುತ್ತೆ ಇವನಿಗೆ. ಅದಕ್ಕೆ ಯಾವಾಗ ನೋಡಿದ್ರು ಜೊತೆಲೆ ಕರ್ಕೊಂಡು ಬರ್ತಾನೆ, ಜೊತೆಲೆ ಕರ್ಕೊಂಡು ಹೋಗ್ತಾನೆ. ಅದು ಅಲ್ದೇನೆ ಬೇರೆ ಯಾವ ಕಾಲೇಜು ಸಿಗದೆ ಇರೋ ಹಾಗೆ ತಾನು ಓದ್ತಿರೋ ಕಾಲೇಜಿಗೆ ಜಾಯಿನ್ ಮಾಡಿಸ್ಕೊಂಡಿದ್ದಾನೆ. ಶಾನ್ವಿ, ನೀನೇನಾದ್ರೂ ಪ್ರೆಗ್ನೆಂಟ್ ಆದ್ರೆ ಮನೇಲಿ ಇರ್ತೀಯೋ ಅಥವಾ ನಿನ್ ಗಂಡ ಅವಾಗ್ಲೂ ನಿನ್ನನ್ನ ಕಾಲೇಜಿಗೆ ಕರ್ಕೊಂಡು ಬರ್ತಾನೋ? ನೆಕ್ಸ್ಟ್ ಏನಾದ್ರೂ ಆಮೇಲೆ ಮಗುನೂ ಕರ್ಕೊಂಡು ಬರ್ತೀರಾ ಅನ್ಸುತ್ತಲ್ವಾ? ನೀನು ಹೇಳಿದ್ ಕರೆಕ್ಟ್ ಕಣೆ. ಯಾವಾಗಲೂ ಅವ್ನು ಬೆನ್ನಿಂದನೇ ಬಿಟ್ಕೊಂಡಿರ್ತಾನೆ. ತನ್ನ ಹೆಂಡತಿ ಎಲ್ಲಿ ಕಳ್ದೋಗ್ತಾಳೋ ಅನ್ನೋ ಭಯ ಅನ್ಸುತ್ತೆ ಇವನಿಗೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಕಾಲೇಜಿಗೆ ಹೋಗೋದನ್ನ ನೋಡಿ ಫ್ರೆಂಡ್ಸ್ ಎಲ್ಲರೂ ಕಾಲೇಜಲ್ಲಿ ಗೇಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಶಾನ್ವಿ, ನಾಳೆಯಿಂದ ನೀನು ಕಾಲೇಜಿಗೆ ಬರೋದು ಬೇಡ, ಮನೇಲಿ ಅಪ್ಪ ಅಮ್ಮನ ಜೊತೆ ಇರು. ಏನು, ಕಾಲೇಜಿಗೆ ಬರೋದು ಬೇಡವಾ? ಯಾಕೆ ನಿತಿನ್, ಯಾಕೆ ನಾನು ಕಾಲೇಜಿಗೆ ಬರೋದು ಬೇಡ? ಅತ್ತೆ ಮಾವ ಚೆನ್ನಾಗೇ ಇದಾರಲ್ವಾ? ಶಾನ್ವಿ, ಅದೇನಿಲ್ಲ, ಅಪ್ಪ ಅಮ್ಮಂಗೆ ಮನೇಲಿ ಇಬ್ಬರೇ ಇರೋದಕ್ಕೆ ಬೇಜಾರು ಕೂಡ ಆಗುತ್ತೆ. ಅದು ಅಲ್ದೇ ಅದು ಇದು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೂ ಆಗುತ್ತೆ. ಹಾಗಾಗಿ ನೀನು ಮನೇಲೇ ಇರು. ಕಾಲೇಜಿಗೆ ಬಂದರೆ ಫ್ರೆಂಡ್ಸ್ ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವರು ಏನಾದರೂ ಮಾತಾಡಿದ್ರೆ ನನಗೂ ಒಂಥರ ಅನಿಸುತ್ತೆ. ಹಾಗಾಗಿ ನೀನು ಕಾಲೇಜಿಗೇನು ಬರೋದು ಬೇಡ. ನಿತಿನ್, ಏನ್ ಮಾತಾಡ್ತಿದ್ಯಾ ನೀನು? ನಾನು ಕಾಲೇಜಿಗೆ ಹೋಗೋದು ಬೇಡವಾ? ನಾನು ಮೊದಲೇ ಹೇಳಿದ್ದೆ ತಾನೆ, ಮದುವೆ ಆದ್ರೂ ಕೂಡ ನಾನು ಕಾಲೇಜಿಗೆ ಹೋಗ್ತೀನಿ ಅಂತ. ನೀನು ಹೂ ಅಂದಿದ್ದೆ ತಾನೆ, ಇವಾಗೇನು ಹೊಸ ರಾಗ ಹೇಳಿತಿದ್ಯಾ? ಶಾನ್ವಿ, ಕೇಳಿದ್ದನ್ನೇ ಪದೇ ಪದೇ ಕೇಳಬೇಡ. ನೋಡು, ನೀನಲ್ಲಿ ಕಾಲೇಜಿಗೆ ಬಂದರೆ ನನ್ನ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನನಗದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಹೇಗೂ ಮದುವೆ ಆಗಿದೆ ತಾನೆ, ನೀನು ಕಾಲೇಜಿಗೆ ಬಂದು ಯಾರನ್ನ ಉದ್ಧಾರ ಮಾಡಬೇಕು? ಇವಾಗ ಹೇಗೂ ನಾನು ಹೋಗ್ತಿದ್ದೀನಲ್ವಾ, ನೆಕ್ಸ್ಟ್ ಕೆಲ್ಸಕ್ಕೆ ಕೂಡ ನಾನು ಹೋಗ್ತೀನಿ. ನೀನು ಮನೇಲೇ ನೆಮ್ಮದಿಯಾಗಿದ್ದರೆ ಸಾಕು. ಅಲ್ಲಿ ಬಂದು ನನ್ನ ನೆಮ್ಮದಿನೂ ಹಾಳು ಮಾಡಬೇಡ. ಲೋ ಮಗ್ನೆ, ಇದೇನೋ ಮಾತಾಡ್ತಿದ್ಯಾ? ಪಾಪ ನಿನ್ ಜೊತೆ ಅವಳು ಬಂದ್ರೆ ಏನೋ ತಪ್ಪಾಗತ್ತೆ. ಫ್ರೆಂಡ್ಸ್ ಏನೋ ಮಾತಾಡ್ತಾರೆ ಅಂತ ಅವಳು ಇಷ್ಟಪಟ್ಟು ಓದ್ತಿರೋದನ್ನ ಬಿಡು ಅಂತ ಹೇಳ್ತಿದ್ಯಲ್ಲೋ. ಯಾರು ಏನೇ ಹೇಳಿದ್ರು ಅಷ್ಟೇ ಅಮ್ಮ. ಅವಳು ಇನ್ಮೇಲಿಂದ ಕಾಲೇಜಿಗೆ ಹೋಗೋದೇನು ಬೇಡ. ಕಾಲೇಜಲ್ಲಿ ಎಲ್ರ ಮುಂದೆ ತನಿಗೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೆ ನಿತಿನ್ ಹೆಂಡತಿನ ಕಾಲೇಜಿಗೆ ಹೋಗೋದು ಬೇಡ ಅಂತ ಹೇಳ್ತಾನೆ. ಶಾನ್ವಿ ಕೂಡ ಏನು ಮಾತಾಡೋದಕ್ಕಾಗ್ದೇನೆ ಸುಮ್ಮನಾಗ್ಬಿಡ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಶಾನ್ವಿ, ಐಮ್ ರಿಯಲಿ ಸಾರಿ ಕಣೆ. ನನ್ನ ಮಾತು ಅರ್ಥ ಮಾಡ್ಕೊ. ನಿನಗೆ ಗೊತ್ತು ತಾನೆ ಕಾಲೇಜಲ್ಲಿ ಹೇಗೆಲ್ಲ ಮಾತಾಡ್ತಿದ್ರು ಅಂತ. ಅವಾಗ ನಿನಗೂ ಅವಮಾನ ಆಗ್ತಿತ್ತು, ನನಗೂ ಅವಮಾನ ಆಗ್ತಿತ್ತು. ಹಾಗಾಗಿ ನಾನು ನಿನಗೆ ಕಾಲೇಜಿಗೆ ಹೋಗೋದು ಬೇಡ ಅಂತ ಹೇಳಿದೆ. ನೀನು ನೋಡಿದ್ರೆ ಅದೇ ವಿಷಯಕ್ಕೆ ಕೋಪ ಮಾಡಿಕೊಂಡು ಒಂದು ವಾರದಿಂದ ನನ್ನ ಹತ್ರ ಮಾತೇ ಆಡ್ತಿಲ್ಲ. ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಿನ್ನ ಜೊತೆ ಒಂದಿನಾದ್ರೂ ಮಾತಾಡದೇ ಇರ್ತಿದ್ನ ನಾನು. ನೋಡು ನಿತಿನ್, ಸುಮ್ಮನೆ ಇವಾಗ ಏನೇನೋ ಹೇಳಿ ನಯಸ್ ಮಾಡೋದಕ್ಕೆ ಬರಬೇಡ. ನನ್ಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನಿಂದೇನಿದೆಯೋ ಆ ಕೆಲಸ ಮಾಡ್ಕೊ. ಶಾನ್ವಿ, ಪ್ಲೀಸ್ ಕಣೆ, ಯಾಕೆ ಹೀಗೆ ಹೇಳ್ತಿದ್ಯಾ? ನೀನು ಹೀಗೆಲ್ಲ ಹೇಳಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ನಿನಗೆ ಮೊದಲೇ ಗೊತ್ತು ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ದಯವಿಟ್ಟು ದಯವಿಟ್ಟು ನನ್ನ ಹತ್ರ ಮಾತಾಡು ಪ್ಲೀಸ್ ಕಣೆ. ಇನ್ನು ಯಾವತ್ತೂ ನಿನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ಳೋದಿಲ್ಲ ನಾನು. ಸಾಕು ನಿತಿನ್, ನೀನು ತುಂಬ ಬದಲಾಗಿದ್ಯಾ. ಮೊದಲಿನ ಹಾಗಿಲ್ಲ. ಮೊದಲಾಗಿದ್ರೆ ನಾನು ಏನು ಇಷ್ಟಪಡ್ತೀನೋ ಅದನ್ನೇ ಮಾಡೋದಕ್ಕೆ ಬಿಡ್ತಿದ್ದೆ. ಆದರೆ ಇವಾಗ ನಿನಗೆ ಅವಮಾನ ಆಗುತ್ತೆ ಅಂತ ನಾನು ಕಾಲೇಜಿಗೆ ಹೋಗೋದನ್ನೇ ಬೇಡ ಅಂದ್ಬಿಟ್ಟೆ. ಅದು ಅಲ್ದೇನೆ ನನ್ನಿಂದನೇ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟಿಯಲ್ಲ. ಸಾರಿ, ಕೇಳ್ತಿದ್ದೀನಲ್ವಾ, ನಾನು ಮಾಡಿದ ತಪ್ಪೆ, ಅದಕ್ಕೆ ಕ್ಷಮೆ ಕೇಳ್ತಾ ಇರೋದು. ಪ್ಲೀಸ್ ಕಣೆ, ಇದೊಂದು ಸಾರಿ ನನಗೆ ಕ್ಷಮಿಸ್ಬಿಡೆ. ಇನ್ಯಾವತ್ತೂ ನಿನಗೆ ನಿನ್ನ ಮನ್ಸು ನೋವಾಗೋ ಥರ ಮಾತಾಡೋದೇ ಇಲ್ಲ ನಾನು. ಪ್ಲೀಸ್ ಕಣೆ.
ಬೇಕಾದ್ರೆ ನಿನ್ನ ಬೇರೆ ಕಾಲೇಜಿಗೆ ಸೇರಿಸ್ಲಾ? ಅದೆಲ್ಲ ಏನು ಬೇಕಾಗಿಲ್ಲ ನಿತಿನ್. ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ, ಅದೇ ಕಾಲೇಜಿಗೆ ಕರ್ಕೊಂಡು ಹೋಗು. ಅದು ಬಿಟ್ಟು ನನ್ನನ್ನು ನಿನಗೆ ಅವಮಾನ ಆಗುತ್ತೆ ಅಂತ ಬೇರೆ ಕಾಲೇಜಿಗೆ ಸೇರಿಸೋದೇನು ಬೇಕಾಗಿಲ್ಲ. ಪ್ಲೀಸ್ ಕಣೆ, ಇದೊಂದು ಆಸೆನ ಮಾತ್ರ ನನ್ನ ಕೈಯಲ್ಲಿ ಈಡೇರಿಸೋದಕ್ಕಾಗೋದೇ ಇಲ್ಲ. ನೋಡು, ಕಾಲೇಜಲ್ಲಿ ಎಲ್ಲರೂ ನಮ್ಮನ್ನು ನೋಡಿ ಆಡ್ಕೋತಾರೆ ಕಣೆ. ನನಗೊಂಥರ ಅನಿಸುತ್ತೆ, ಅದಕ್ಕೆ ಹೇಳ್ತಾ ಇರೋದು. ಪ್ಲೀಸ್ ಶಾನ್ವಿ. ಶಾನ್ವಿ, ನನ್ನ ಮುದ್ದಿನ ಹೆಂಡತಿ ಅಲ್ವಾ ನೀನು? ಅದಕ್ಕೆ ಇವತ್ತು ನೈಟು ಡಿನ್ನರಿಗೆ ಹೋಗೋಣ ಆಯಿತಾ? ಬೇಗ ರೆಡಿಯಾಗಿರು, ನಾನು ಬೇಗ ಬಂದ್ಬಿಡ್ತೀನಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ದೊಡ್ಡೋರು ಸುಮ್ಮನೆ ಹೇಳ್ತಾರ? ನಿತಿನ್ ಬಂದು ಅಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿದಾಗ ಶಾನ್ವಿ ಕೂಡ ಅವನ ಮೇಲಿರೋ ಕೋಪ ಸ್ವಲ್ಪ ಕಡಿಮೆ ಆಗತ್ತೆ. ಅಮ್ಮ ಶಾನ್ವಿ, ಊಟ ಮಾಡೋಣ ಬಾರಮ್ಮ, ಟೈಮ್ ಆಯಿತು. ಅದು ಅದು ಅತ್ತೆ, ನೀವು ಮತ್ತೆ ಮಾವ ಊಟ ಮಾಡಿ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ. ಓಹೋ, ಹೌದಾ? ಆದರೆ ಇವತ್ತೇನು ಇಷ್ಟೊಂದು ರೆಡಿ ಆಗಿಬಿಟ್ಟಿದ್ಯಾ? ಎಲ್ಲಿಗಾದ್ರೂ ಹೋಗೋದಿದ್ಯಾ ಹೇಗೆ? ಅದು ಅದು ಅತ್ತೆ, ಅದು ನಿಮ್ಮ ಮಗ ಡಿನ್ನರಿಗೆ ಹೋಗೋಣ ಅಂತ ಹೇಳಿದ್ದಾರೆ, ಹಾಗಾಗಿ. ಆಹಾಹಾಹಾ, ಕಳ್ಳಿ, ಅದನ್ನು ಹೇಳೋದಕ್ಕೂ ಇಷ್ಟೊಂದು ನಾಚಿಕೆ ನೋಡು ನಿನಗೆ. ಸರಿ, ಹಾಗಾದರೆ ಇಬ್ರು ಹುಷಾರಾಗಿ ಹೋಗಿ ಬನ್ನಿ. ನಾನು ನಿನ್ನ ಮಾವ ಊಟ ಮಾಡಿಕೊಂಡು ಮಲಗ್ತೀವಿ ಆಯ್ತಾ? ನಿತಿನ್ ಡಿನ್ನರಿಗೆ ಹೋಗೋಣ ಅಂತ ಹೆಂಡತಿ ಹತ್ರ ಹೇಳಿರ್ತಾನೆ. ಹಾಗಾಗಿನೇ ಅವಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಗಂಡಂಗೋಸ್ಕರ ಕಾಯ್ತಾ ಇರ್ತಾಳೆ. ಆದರೆ ರಾತ್ರಿ 10 ಗಂಟೆ ಆಗಿ 11 ಗಂಟೆ ಆದರೂ ಕೂಡ ನಿತಿನ್ ಮಾತ್ರ ಮನೆಗೆ ವಾಪಸ್ ಬರೋದು ಇಲ್ಲ, ಫೋನ್ ಕೂಡ ಮಾಡಲ್ಲ. ಹಾಗಾಗಿ ಶಾನ್ವಿಗೆ ತುಂಬಾ ಬೇಜಾರಾಗುತ್ತೆ, ಹಾಗೆ ನಿದ್ದೆ ಕೂಡ ಮಾಡ್ತಾಳೆ. ಹಾಯ್ ಬೇಬಿ, ಐ ಆಮ್ ರಿಯಲಿ ಸಾರಿ. ನಿನ್ನೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತ ಹೋಗ್ಬಿಟ್ಟೆ, ಹಾಗಾಗಿ ಬರೋದಕ್ಕೆ ಆಗಿಲ್ಲ. ನಿನ್ನನ್ನು ಇನ್ನೊಂದು ದಿನ ಡಿನ್ನರಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ? ಓಹೋ, ನಿಮಗೆ ಪಾರ್ಟಿ, ಪಬ್ಬು, ಫ್ರೆಂಡ್ಸು ಇವರೇ ಮುಖ್ಯ ಅಲ್ವಾ? ಆ ಚಂದಕ್ಕೆ ನನ್ನನ್ನು ಯಾಕೆ ಮದುವೆ ಆಗಿದ್ದೆ ನಿತಿನ್ ನೀನು? ಶಾನ್ವಿ, ಏನು ಮಾತಾಡ್ತಿದ್ಯಾ ನೀನು? ನಾನು ಹೇಳಿದ್ನಾ ಫ್ರೆಂಡ್ಸೇ ಮುಖ್ಯ ಅಂತ? ಹೇಳ್ತಾ ಇದ್ದೀನಿ ತಾನೆ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ ಅಂತ. ಅಷ್ಟಕ್ಕೆ ನೀನು ಇಷ್ಟೊಂದು ರೇಗೋ ಅವಶ್ಯಕತೆ ಏನಿದೆ? ಸಾಕು, ಬಾಯಿ ಮುಚ್ಚು ನಿತಿನ್. ಅದನ್ನ ನೀನು ಹೇಳೋದೇನು ಬೇಡ. ನಿನ್ನ ನೋಡಿದ್ರೆ ನನಗೆ ಅರ್ಥ ಆಗ್ತಿದೆ, ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ನಿನಗೆ ಬೋರ್ ಆದೆ ಅನ್ಸುತ್ತೆ. ಅದಕ್ಕೆ ಯಾವಾಗಲೂ ಫ್ರೆಂಡ್ಸು, ಪಾರ್ಟಿ, ಪಬ್ಬು, ಕಾಲೇಜು ಅಂತ ಬರೀ ಅವ್ರ ಸುತ್ತಾನೆ ಇರ್ತೀಯ. ನನ್ನ ಅವಶ್ಯಕತೆನೇ ಇಲ್ಲ ನಿನಗೆ. ನೋಡು ಶಾನ್ವಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಆಹಾ, ಇರೋದನ್ನ ಹೇಳಿದ್ರೆ ನಿನಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ ಅಲ್ವಾ? ನಿತಿನ್, ನಿನಗೆ ನೆನಪಿದ್ಯಾ, ನಾನು ನೀನು ಒಟ್ಟಿಗೆ ಕೂತು ಊಟ ಮಾಡಿದ್ಯಾವಾಗ, ತಿಂಡಿ ತಿಂದಿದ್ಯಾವಾಗ, ಚೆನ್ನಾಗಿ ಮಾತಾಡಿದ್ಯಾವಾಗ? ಏನಾದರೂ ಸ್ವಲ್ಪನಾದರೂ ನೆನಪಿದ್ಯಾ? ನನಗೆ ಮಾತ್ರ ನೆನಪೇ ಇಲ್ಲ. ಮದುವೆ ಆಗಿ ಇಷ್ಟು ಟೈಮ್ಗೆ ಯಾವುದೋ ಹೊಸದ್ರಲ್ಲಿ, ಮದುವೆ ಆಗಿರೋ ಹೊಸದ್ರಲ್ಲಿ ನಾವಿಬ್ರು ಚೆನ್ನಾಗಿ ಮಾತಾಡಿದ ನೆನಪು. ಅದಾದ್ಮೇಲೆ ಒಂದು ದಿನನೂ ನಾರ್ಮಲ್ ಆಗಿ ಮಾತಾಡಿದ ನೆನಪೇ ಇಲ್ಲ. ಯಾವಾಗಲೂ ಏನಾದರೂ ಒಂದು ವಿಷಯಕ್ಕೆ ಜಗಳ ಆಡಿದ್ದೆ ನೆನಪಿರೋದು. ಛೇ, ಹೋಗಿ ನಾನು ಬಂದು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ಅದು ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಲ್ಲ. ನನಗೆ ಬುದ್ಧಿ ಇಲ್ಲ, ಬೆಳಗ್ಗೆನೆ ನನ್ನ ಮೂಡ್ ಆಫ್ ಮಾಡ್ಕೊಳ್ಳೋದಕ್ಕಷ್ಟೇ. ಛೇ. ದಿನಗಳು ಕಳೆದಾಗೂ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಗ್ತಾ ಇರತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ ಜಾಸ್ತಿಯಾಗಿ ಮನಸ್ತಾಪಗಳು ಶುರುವಾಗುತ್ತೆ. ಎಲ್ಲರೂ ಜೀವನನೂ ಹೀಗೆ. ಮದುವೆ ಆಗಿರೋ ಹೊಸದ್ರಲ್ಲಿ ತುಂಬ ಖುಷಿಯಾಗೇ ಇರುತ್ತೆ, ಆದರೆ ದಿನಗಳು ಕಳೀತಾ ಹೋದಂಗೂ ಮನಸ್ತಾಪಗಳು, ಜಗಳ ಎಲ್ಲಾನು ಶುರುವಾಗುತ್ತೆ. ಹೀಗೆ ದಿನಗಳು ಕಳೆಯುತ್ತೆ. ಗಂಡ ಹೆಂಡತಿ ಜಗಳ ಒಂದು ದಿನ ವಿಪರೀತನೇ ಆಗತ್ತೆ. ಸಾಕು, ಬಾಯಿ ಮುಚ್ಚು ಶಾನ್ವಿ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ. ನಿನಗೆ ಬೇಕಾಗಿದ್ದನ್ನ ತಂದು ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ನಾನು ನಿನ್ನ ಪ್ರೀತಿನೇ ಮಾಡ್ತಾ ಇಲ್ಲ ಅಂತನಾ? ಸಾಕು ನಿತಿನ್, ಪ್ರೀತಿ ಅಂತೆ ಪ್ರೀತಿ ಮಾಡೋನೇ ಆಗಿದ್ದಿದ್ರೆ ನನ್ನನ್ನು ಇಷ್ಟು ಕೇರ್ಲೆಸ್ ಮಾಡ್ತಾನೆ ಇರಲಿಲ್ಲ ನೀನು. ನನಗೆ ಅಂತ ಟೈಮ್ ಕೊಡ್ತಿದ್ದೆ, ನಾನು ಏನಕ್ಕೆ ಕೇಳ್ತೀನೋ ಅದನ್ನು ತಂದು ಕೊಡ್ತಿದ್ದೆ. ಅಟ್ಲೀಸ್ಟ್ ನಾನು ಎಲ್ಲಿಗಾದ್ರೂ ಕರೆದಾಗ್ಲಾದ್ರೂ ನನ್ನ ಜೊತೆಗೆ ಬರ್ತಿದ್ದೆ. ಅಮ್ಮನ ಮನೆಗೆ ಕರೆದಾಗ್ಲೂ ನೀನು ಫ್ರೆಂಡ್ಸ್ ನೆಪ ಹೇಳ್ಕೊಂಡು ಹೊರಗಡೆ ಹೋದೆ. ಶಾನ್ವಿ, ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ಅವತ್ತು ಏನಾಗಿದೆ ಅಂತ ನಿನಗೂ ಚೆನ್ನಾಗೇ ಗೊತ್ತು. ಫ್ರೆಂಡ್ ಆಕ್ಸಿಡೆಂಟ್ನಲ್ಲಿ ಜೀವ ಕಳ್ಕೊಳ್ಳೋ ಸ್ಥಿತಿನಲ್ಲಿದ್ದಾನೆ. ಅಂಥ ಟೈಮಲ್ಲಿ ನಾನು ನಿನ್ನ ಜೊತೆ ನಿನ್ನ ಅಮ್ಮನ ಮನೆಗೆ ಬರೋದಕ್ಕಾಗತ್ತಾ? ಅದನ್ನು ನಾನು ನಿನಗೆ ಬಿಡಿಸು ಹೇಳಿದ್ದೀನಿ, ಆದರೆ ನೀನು ಇವತ್ತು ಆ ವಿಷಯನ ಇಟ್ಕೊಂಡು ಛೇ. ಹೌದು ನಿತಿನ್, ನಿನ್ನ ಫ್ರೆಂಡ್ಸಿಗೆ ಏನಾದರೂ ಆದರೆ ಸ್ವಲ್ಪ ನೋವಾದರೂ ಕೂಡ ನಿನ್ನ ಕರಳು ಚುರುಕ್ಕನ್ನತ್ತೆ. ಅದಕ್ಕೆ ಇಲ್ಲಿ ಯಾವ ಸ್ಥಿತಿಲಿದ್ದಾರೆ ಅಂತಲೂ ನೋಡದೆ ಎದ್ದು ಹೋಗ್ತೀಯ. ಅದೇ ಕಟ್ಕೊಂಡಿರೋ ಹೆಂಡತಿ ಆಗಿರೋ ನನಗೆ ನಾನು ಜೀವ ಹೋಗೋ ಸ್ಥಿತಿನಲ್ಲಿದ್ರೂ ನಿನ್ಗೇನು ಅನ್ಸಲ್ಲ. ಫ್ರೆಂಡ್ಸೇ ಮುಖ್ಯ ಆಗಿರ್ತಾರಲ್ವಾ? ಶಾನ್ವಿ, ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ನನಗೆ ಕೋಪನ ನೆತ್ತಿಗೇರಿಸ್ಬೇಡ. ಅಯ್ಯೋ ಸಾಕು, ಬಾಯಿ ಮುಚ್ಚು ನಿತಿನ್. ನನಗೆ ಅಂತ ಏನಾದರೂ ತಂದು ಕೊಟ್ಟಿದ್ಯಾ? ಮದುವೆ ಆಗಿರೋ ಹೊಸದ್ರಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡೆ, ಓಕೆ. ಅದಾದ್ಮೇಲೆ ನಾನೊಂದು ಹೂ ಕೇಳಿದ್ರು ಹೂವನ್ನು ಮರ್ತು ಬರ್ತೀಯ.
ಅಷ್ಟು ನಿನಗೆ ನನ್ನ ಮೇಲೆ ಕಾಳಜಿ ಕೇರು, ನನಗೋಸ್ಕರ ಟೈಮು. ಅದೇ ನಿನ್ನ ಫ್ರೆಂಡ್ಸ್ ಯಾರಾದರೂ ಏನಾದರೂ ಕೇಳಿ ಅದು ಲಕ್ಷ ಆಗಿದ್ರೂ ಪರವಾಗಿಲ್ಲ, ನೆನ್ಪಿಟ್ಕೊಂಡು ತಗೊಂಡು ಹೋಗಿ ಕೊಡ್ತೀಯ. ದಿನ ಬೆಳಗಾದ್ರೆ ಸಾಕು ಯಾವಾಗಲೂ ನಿನ್ನ ಬಾಯಲ್ಲಿ ಬರೀ ಜಗಳ ಜಗಳ ಬಿಟ್ರೆ ಏನಾದರೂ ಸ್ವಲ್ಪನಾದರೂ ಪ್ರೀತಿಯಿಂದ ಮಾತಾಡೋದು ಬರುತ್ತಾ? ಪ್ರತಿ ವಿಷಯಕ್ಕೂ ಏನಾದರೂ ಕೊಂಕು ಹುಡುಕ್ತಾನೆ ಇರ್ತೀಯ. ಹಾಗಿರುವಾಗ ನಿನ್ನ ಹತ್ರ ಟೈಮ್ ಕೊಡಬೇಕು, ನಿನ್ನ ಜೊತೆ ಇರಬೇಕು ಅಂತ ಅನ್ಸೋದಾದ್ರೂ ಯಾವಾಗ ನನಗೆ? ನನಗಂತೂ ಇವಾಗ ಯಾಕಾದರೂ ಮದುವೆ ಆದ್ನೋ, ಅದರಲ್ಲೂ ನಿನ್ನ ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ತಿದೆ. ಓಹೋ, ಬೋರ್ ಆಗ್ಬಿಟ್ಟೆ ಅಲ್ವಾ? ಅದಕ್ಕೆ ಈ ಮಾತು ಹೇಳ್ತಿದ್ಯಾ? ನೀನು ಹೇಳೋದ್ರಲ್ಲೇ ಅರ್ಥ ಆಗ್ತಿದೆ ನಾನು ಈ ಮನೆ ಬಿಟ್ಟು ಹೋಗ್ಲಿ ಅಂತಾನೆ ನೀನು ಕಾಯ್ತಾ ಇದೀಯಾ ಅನ್ಸುತ್ತೆ. ಅದಕ್ಕೆ ಅಷ್ಟೆಲ್ಲ ಕಷ್ಟನೇ ಕೊಡಲ್ಲ, ನಾನೇ ಈ ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಮೊದಲೇ ಅಮ್ಮನ ಮಾತು ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅಮ್ಮ 1000 ಸರಿ ಬಡ್ಕೊಂಡ್ಲು, ಇಷ್ಟು ಬೇಗ ಮದುವೆ ಆಗ್ಬೇಡ ಅಂತ. ನಾನೇ ಪ್ರೀತಿ ಪ್ರೇಮ ಅಂತ ನಂಬಿ ನನ್ನ ಮದುವೆ ಆಗಿ ಇಲ್ಲಿಗೆ ಬಂದು ಅನುಭವಿಸ್ತಾ ಇದ್ದೀನಿ. ನನಗೆ ಸಾಕಪ್ಪ, ಸಾಕು ಅಂದರೆ ಸಾಕು. ಇನ್ಮೇಲೆ ಮಾತ್ರ ಇದನ್ನೆಲ್ಲ ಅನುಭವಿಸೋದಕ್ಕೆ ನಾನು ರೆಡಿ ಇಲ್ಲ. ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ತೀನಿ. ಮುಂದೆ ಈ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.